ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಹೇಗಿದೆ ಕಮರ್ಷಿಯಲ್ ಸ್ಟ್ರೀಟು, ಸೊ ಏನೆಲ್ಲ ಸಿಗುತ್ತೆ ಒಳಗಡೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ, ಕಮರ್ಷಿಯಲ್ ಸ್ಟ್ರೀಟನ್ನು ನಾವು ಒಂದು ವೀಡಿಯೋದಲ್ಲೇ ಕಂಪ್ಲೀಟ್ಲಿ ತೋರ್ಸೋಕ್ಕಾಗಲ್ಲ. ಸೊ ಇಟ್ ರಿಕ್ವೈರ್ಸ್ 2-3 ವೀಡಿಯೋಸ್ ಅಂತಲೇ ಹೇಳ್ಬೋದು. ಅಷ್ಟೊಂದು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಸೊ ಅಷ್ಟೊಂದು ಒಳಗಡೆ ಗಲ್ಲಿ ಟೈಪ್ ಇದೆ. ಸೊ ಅಲ್ಲೆಲ್ಲ ಒಳಗಡೆ ಹೋಗಿ ನಾವು ಕಂಪ್ಲೀಟಾಗಿ ವಿಡಿಯೋ ಮಾಡಬೇಕಂತಂದರೆ ಇಟ್ಸ್ ನಾಟ್ ಪಾಸಿಬಲ್ ಇನ್ ಒನ್ ವಿಸಿಟ್ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಮನೆಗೆ ತುಂಬ ನಿಯರ್ ಆಗಿರೋದ್ರಿಂದ ಇಟ್ಸ್ ವೆರಿ ವಾಕೇಬಲ್ ಡಿಸ್ಟೆನ್ಸ್ ಟು ಅವರ್ ಹೌಸ್ ಅಂತಲೇ ಹೇಳ್ಬೋದು. ಸೊ ನಾವು ಎವ್ರಿ ವೀಕೆಂಡ್ ನಾವು ಇಲ್ಲೇ ಕಮರ್ಷಿಯಲ್ ಸ್ಟ್ರೀಟಲ್ಲೇ ವಾಕ್ ಮಾಡ್ತಾ, ಸೊ ಅಲ್ಲಿನ ಚಾಟ್ಸ್ ಎಂಜಾಯ್ ಮಾಡ್ಕೊತಾ, ಸೊ ಅಲ್ಲಿಂದ ಪ್ರತಿಯೊಂದು ಆ್ಯಂಬಿಯನ್ಸು, ಸೊ ವೈಬ್ನ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವೀಡಿಯೋದೊಳಗೆ ನಾನು ನಿಮಗೆ ಹೇಗಿದೆ, ಏನೆಲ್ಲ ಸಿಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ಸೊ ಹೀಗೆ ನಾನು ಒಳ್ಳೊಳ್ಳೆ ವೀಡಿಯೋಸು, ಸೊ ಯೂಸ್ಫುಲ್ ವೀಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ಬೋದು. ಓಕೆ, ಸೊ ಸ್ಟಾರ್ಟಿಂಗ್ ನಾನು ಇದು ತೋರಿಸಿನಲ್ಲ, ಇದು ವೆಸ್ಟ್ ಸೈಡ್ ಮಾಲ್ ಅಂತ. ಸೊ ಸ್ಟಾರ್ಟಿಂಗ್ ಎಂಟ್ರ್ ಆದ ತಕ್ಷಣವೇ ನಾವು ಈ ಕಡೆಯಿಂದ ನಮ್ಮದು ಎಂಟ್ರೆನ್ಸ್ ಇರುತ್ತೆ. ಸೊ ಎಂಟ್ರ್ ಆದ ತಕ್ಷಣವೇ ಇಲ್ಲೊಂದು ವೆಸ್ಟ್ ಸೈಡ್ ಮಾಲ್ ಇದೆ. ಸೊ ಮಾಲ್ ಒಳಗಡೆ ಚೆನ್ನಾಗಿದೆ. ಸೊ ಚೆನ್ನಾಗಿರೋ ಬಟ್ಟೆಗಳೆಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಥರ ಚಿಕ್ಕ ಮಕ್ಕಳಿಗೆ ಬಲೂನ್ಸ್ಗಳು ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ವೆಸ್ಟ್ ಸೈಡಲ್ಲಿ ಬಟ್ಟೆಗಳು ಚೆನ್ನಾಗಿದೆ. ಮೇಲೆ ಜಿಮ್ದು ಏನಾದರೂ ನೀವು ಸೆಟ್ ಎಲ್ಲ ತೊಗೋತೀರಾ ಅಂತಂದರೆ ಸೊ ಜಿಮ್ಗೂ ಕೂಡ ಚೆನ್ನಾಗಿರುವಂತಹ ಐಟಮ್ಸ್ ಎಲ್ಲ ಅಲ್ಲಿ ಸಖತ್ತಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಕಮರ್ಷಿಯಲ್ ಸ್ಟ್ರೀಟ್ ಅಂತ ಒಂಥರ ನನ್ನ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ಆದರೆ ಕೂಡ ನಾವು ಇಲ್ಲೇ ಶಾಪಿಂಗನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಬಟ್ಟೆಗಳು ತುಂಬ ರೀಸನೇಬಲ್ ಆಗಿ ಸಿಗುತ್ತೆ. ಸೊ ಪ್ರತಿಯೊಂದು ಸಿಗುತ್ತೆ. ಲೈಕ್ ಸ್ಲೀಪರ್ಸ್ ಇರ್ಬೋದು, ಸ್ಟೇಷ್ನರಿ ಐಟಮ್ಸ್ ಇರ್ಬೋದು, ಕ್ಲಿಪ್ಸ್ ಇರ್ಬೋದು, ಹಾಗೆ ಜ್ಯುವೆಲರೀಸ್ ಇರ್ಬೋದು, ಸಖತ್ತಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ರೇಟ್ ಕೂಡ ಅಷ್ಟೇ ರೀಸನೇಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಸೊ ಸ್ವಲ್ಪ ಬಾರ್ಗೇನ್ ಮಾಡಿ ತೊಗೋಬೇಕಾಗತ್ತೆ. ಸೊ ಅವ್ರು ಹೇಳಿದ ರೇಟಿಗೆ ನೀವು ತಗೊಳ್ಳೋ ಸ್ವಲ್ಪ ಜಾಸ್ತಿ ರೇಟೇ ಹೇಳಿಬಿಟ್ಟಿರ್ತಾರೆ ಅವರು. ಸೊ ನೀವು ಬಾರ್ಗೇನ್ ಮಾಡಿ ಇಲ್ಲಿ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಎಂಟರ್ ಆದ ತಕ್ಷಣ ನಾನು ಎವ್ರಿ ಟೈಮ್ ಹೇಳ್ಬೋದು, ಇಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್ ಅಂತ. ಲೈಕ್ ಏನಪ್ಪ ಅಂದರೆ ದೋಸೆ ಈ ಜಾಗ ಇದೆಯಲ್ಲ, ಇಲ್ಲಿ ದೋಸೆ ಮಾಡ್ತಾರೆ ಅಲ್ಲೇ. ಸೊ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. 99 ವೆರೈಟೀಸ್ ಆಫ್ ದೋಸೆಸ್ ನಿಮಗೆಲ್ಲ ಗೊತ್ತಿರುತ್ತಲ್ಲ. ಸೊ ಆ ದೋಸೆಯಲ್ಲಿ ನನಗೆ ಮೈಸೂರು ಮಸಾಲೆ ದೋಸೆ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವೀಡಿಯೋದೊಳಗೆ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಲೈಕ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅವರು ಅನ್ನೋದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇಟ್ಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಎವ್ರಿ ಟೈಮ್ ನಾನು ಕಮರ್ಷಿಯಲ್ ಸ್ಟ್ರೀಟಿಗೆ ವಿಸಿಟ್ ಆದಾಗ ಈ ದೋಸೆನ ಮಿಸ್ ಮಾಡದೆ ತಿಂತೀನಿ ಅಂತಲೇ ಹೇಳ್ಬೋದು. ಇಟ್ಸ್ ಮೈ ಫೇವ್ರೆಟ್ ಮೈಸೂರು ಮಸಾಲೆ ದೋಸೆ ಅಂತ ಹೇಳ್ಬೋದು. ಜಸ್ಟ್ ಅವ್ರು ಏನಿಲ್ಲ, ಲೈಕ್ ಸ್ಟಫಿಂಗ್ಸ್ ಇರುತ್ತೆ, ಆನಿಯನ್ನು ಮತ್ತು ಟೊಮ್ಯಾಟೊ, ನಾವು ಯಾವ್ದು ಹೇಳಿರ್ತೀವಿ, ಲೈಕ್ ಗೋಬಿ ಪರೋಟಾನು ಸಿಗುತ್ತೆ, ಲೈಕ್ ಮಶ್ರೂಮ್ ಸಿಗುತ್ತೆ, ಲೈಕ್ ಮೈಸೂರು ಮಸಾಲೆ ದೋಸೆ, ಪನ್ನೀರು, ಲೈಕ್ ಹಿಂಗೆ ಡಿಫ್ರೆಂಟ್ ವೆರೈಟೀಸ್ ಆಗಿ 99 ವೆರೈಟೀಸ್ ಅಂತ ಹೇಳ್ತಿಲ್ಲ. ಸೊ ಸೇಮ್ ಇರುತ್ತೆ, ಬಟ್ ವೆರೈಟೀಸ್ ಅಷ್ಟೇ. ಲೈಕ್ ಪನ್ನೀರ್ ಕೇಳಿದಾಗ ಪನ್ನೀರ್ ಹಾಕ್ತಾರೆ, ಲೈಕ್ ಗೋಬಿ ಪರೋಟ ಕೇಳಿದಾಗ ಗೋಬಿ ಹಾಕ್ತಾರೆ, ಲೈಕ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಾನು ಎವ್ರಿ ಟೈಮ್ ನನ್ನ ಫೇವ್ರೇಟ್ ಆಗಿಬಿಟ್ಟಿತ್ತು, ಲೈಕ್ ಮೈಸೂರು ಮಸಾಲೆ ದೋಸೆನೇ ತಿನ್ಬೇಕು ನಾನು. ಸೊ ಅಷ್ಟೊಂದು ಇಷ್ಟ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಾವು ನಮ್ಮ ಮೈಸೂರು ಮಸಾಲೆ ದೋಸೆನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಶಾಪಿಂಗ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನಪ್ಪ ಅಂದರೆ, ಜಸ್ಟ್ ನೀವು ನಿಮಗೆ ಲೈಕ್ ಡ್ರೆಸ್ಸು, ಲೈಕ್ ಜ್ಯುವೆಲರೀಸು, ಸ್ಲೀಪರ್ಸು ಅಷ್ಟೇ ಸಿಗುತ್ತೆ ಅಂತಲ್ಲ, ಈವನ್ ಚಾಟ್ಸ್ ಕೂಡ ಚೆನ್ನಾಗಿ ವೆರೈಟಿ ಚಾಟ್ಸ್ ಸಿಗುತ್ತೆ. ಈ ಥರ ಎಲ್ಲ ದೋಸೆಗಳೆಲ್ಲ ಸಿಗುತ್ತೆ, ಲೈಕ್ ಕಾರ್ನ್ಸ್ ಇರುತ್ತಲ್ಲ, ಸೊ ಅದೂ ಸಿಗುತ್ತೆ. ಲೈಕ್ ಚಾಟ್ಸ್ ಏನಿರುತ್ತಲ್ಲ, ಬೇಸಿಕ್ ಚಾಟ್ಸ್ ಎಲ್ಲ ಕೂಡ ಸಖತ್ತಾಗಿರುತ್ತೆ. ಸೊ ಇವೆಲ್ಲನೂ ತಿಂದ್ಕೊಂಡು ನೀವು ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು. ಸೊ ಅದೊಂದು ರೀಸನ್ಗೋಸ್ಕರ ಇಲ್ಲಿ ನೀವು ಹೋಗೋ ವೇಯಲ್ಲಿ ಚೆನ್ನಾಗಿ ಈ ಥರ ದೋಸೆಗಳನ್ನೆಲ್ಲ ಮಾಡಿ ಕೊಡ್ತಾರೆ. ಸೊ ನೆಕ್ಸ್ಟ್ ಸೊ ಅಲ್ಲಿಂದನೇ ಈ ಥರ ಗಲ್ಲಿ ಟೈಪ್ ಇದೆ. ಸೊ ಲೈಕ್ ಆ ರೋಡ್ ಏನು ಬಂದ್ವಲ್ಲ ವೆಸ್ಟ್ ಸೈಡು, ಸೊ ಅಪೋಸಿಟ್ ರೋಡಲ್ಲಿದೆ ಒಂದು. ಸೊ ಈ ಥರ ಗಲ್ಲಿ ಟೈಪ್ ಇದೆ. ಲೈಕ್ ಇನ್ನೂ ಒಳಗಡೆ ಹೋದರೆ ಇನ್ನೂ ಒಳಗಡೆ ತುಂಬಾ ಗಲ್ಲಿ ಇರುತ್ತೆ. ಅಲ್ಲೆಲ್ಲ ನೀವು ವೆರೈಟೀಸ್ ಆಫ್ ನೋಡ್ಬೋದು, ಲೈಕ್ ಫುಟ್ವೇರ್ಸ್ ಇರ್ಬೋದು, ಜ್ಯುವೆಲರೀಸ್ ಇರ್ಬೋದು, ಅದನ್ನೆಲ್ಲ ಬ್ಯಾಗ್ಸ್ಗಳು ಕೂಡ ಅಷ್ಟೇ ರೀಸನೇಬಲ್ ಆಗಿ ಚೆನ್ನಾಗಿ ಸಿಗ್ತಾವೆ ಅಂತ ಹೇಳ್ಬೋದು. ಹಾಗೆ ಈ ಥರ ಫ್ರೂಟ್ ಜ್ಯೂಸ್ ಅಂಗಡಿಗಳು ಕೂಡ ಇದೆ ಅಲ್ಲಿ ಅಂತಲೇ ಹೇಳ್ಬೋದು. ಸೊ ನಾನು ಏನಪ್ಪ ಅಂದರೆ ಏನು ಶಾಪಿಂಗ್ ಮಾಡಲಿಲ್ಲ, ಬಿಕಾಸ್ ನಾವು ಎವ್ರಿ ವೀಕೆಂಡು ವಿಸಿಟ್ ಮಾಡೋದ್ರಿಂದ ನಾವು ಈ ಥರ ಚಾಟ್ಸ್ ತಿನ್ಕೊಂಡು ಬರ್ತೀವಿ. ಲೈಕ್ ಏನಾದರೂ ಒಕೇಶನ್ ಇದ್ದಾಗ, ಸೊ ನನ್ನ ಮಗಳ ಬರ್ತಡೇ ಆಯ್ತಲ್ಲ, ಸೊ ಬರ್ತಡೇಗೆ ನಾನು ಇಲ್ಲೇ ಶಾಪಿಂಗ್ ಮಾಡಿದ್ದು. ಸೊ
ಏನಾದರೂ ಒಕೇಶನ್ ಇದ್ದಾಗ ಶಾಪಿಂಗ್ ಮಾಡ್ತೀವಿ, ಇಲ್ಲಾಂದರೆ ಸುಮ್ಮನೆ ಚಾಟ್ಸ್ ತಿನ್ಕೊಂಡು ಸೊ ಎಂಜಾಯ್ ಮಾಡಿಕೊಂಡು ಯಾವ ಕಲೆಕ್ಷನ್ಸ್ ಬಂದಿದ್ದಾವೆ ಅಂತ ಎಲ್ಲ ನೋಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ಏನಾದರೂ ಬರ್ತಡೇ ಲೈಕ್ ಏನಾದರೂ ಹಬ್ಬ ಇದ್ದಾಗ ಸೊ ಹೋಗಿ ಅದನ್ನ ನೋಡಿ ನಾವು ತೊಗೋಬೋದು ಅಂತ ಹೇಳಿ ಜಸ್ಟ್ ವಿಸಿಟ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಸೊ ಎವ್ರಿ ಟೈಮ್ ಹೋದಾಗ ಶಾಪಿಂಗ್ ಅಷ್ಟೊಂದೇನು ಮಾಡಲ್ಲ, ಜಸ್ಟ್ ಚಾಟ್ಸ್ ತಿನ್ಕೊಂಡು ಜ್ಯೂಸ್ ತಿನ್ಕೊಂಡು ಲೈಕ್ ಅಲ್ಲಿರೋದೊಂದೆಲ್ಲ ಎಂಜಾಯ್ ಮಾಡಿಕೊಂಡು ಈ ಥರ ಒಂದು ಶಾಪ್ ಇದೆ ಇಲ್ಲಿ ಗಿಫ್ಟ್ಸ್ ಅಂತ. ಸೊ ಅಲ್ಲಿ ಪ್ರತಿಯೊಂದು ಕಿಚನ್ ಐಟಮ್ಸು ಸೊ ಮನೆಯದು ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು ಕೂಡ ಚೆನ್ನಾಗಿದೆ. ಸೊ ಅಲ್ಲಿ ಏನಾದರೂ ಮನೆ ಐಟಮ್ಸ್ ಬೇಕಾಗಿದ್ದರೆ ನಾನು ಆ ಪ್ಲೇಸಿಗೆ ಹೋಗಿ ತೊಗೋತೀನಿ. ಅಲ್ಲಿ ಕೂಡ ರೀಸನೇಬಲ್ ಆಗಿ ನಿಮಗೆ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದೇನೆಂದರೆ ನೀವು ಇದನ್ನು ವೀಕೆಂಡಲ್ಲಿ ವಿಸಿಟ್ ಮಾಡಬೇಡಿ ಅಂತ ಹೇಳಿದ್ದೀನಿ. ತುಂಬಾ ರಶ್ ಇರುತ್ತೆ. ನಾವು ಹೋಗಿದ್ದು ಸಂಡೇ, ಸೊ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಸೊ ನೀವು ವೀಕ್ ಡೇಸಲ್ಲಿ ಹೋಗಿ ಅಂತಲೇ ನಾನು ಸೊ ಈ ಥರ ವೆಸ್ಟರ್ನ್ ಕಲೆಕ್ಷನ್ಸ್ ಕೂಡ ಟೆಕ್ಸಸ್ ಮಾರ್ಟ್ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಸೊ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಬಟ್ಟೆಗಳೆಲ್ಲ ಚೀಪ್ ರೇಟಲ್ಲಿ ಲೈಕ್ ಚೆನ್ನಾಗಿ ಸಿಗುತ್ತೆ. ಸೊ ಆ ಥರ ಎಲ್ಲ ನೀವು ಒಳಗಡೆ ಹೋಗಿ ನೋಡ್ಬೋದು. ಸೊ ವೆಸ್ಟರ್ನ್ ವೇರ್ ಕಲೆಕ್ಷನ್ನು ಜೀನ್ಸು ಟಾಪ್ಸು ಎಲ್ಲ ಸಖತ್ತಾಗಿ ವೆರೈಟೀಸ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಏನು ಮೇನ್ ಥಿಂಗಪ್ಪ ಅಂತಂದರೆ ವೆಡ್ಡಿಂಗ್ ಕಲೆಕ್ಷನ್ಸು. ಸೊ ಒಂದು ಬ್ರೈಡಿಗೆ ಏನೆಲ್ಲ ಬೇಕು ಐಟಮ್ಸ್ ಎಲ್ಲ ಪ್ರತಿಯೊಂದು ಸಖತ್ತಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ದೇನಾದರೂ ವೆಡ್ಡಿಂಗು ಏನಾದರೂ ಮನೆಯಲ್ಲಿ ಏನಾದರೂ ಇದ್ದರೆ ನೀವು ಮಸ್ಟ್ ವಿಸಿಟ್ ಟು ಕಮರ್ಷಿಯಲ್ ಸ್ಟ್ರೀಟ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಕ್ವಾಲಿಟಿ ಕೂಡ ಅಷ್ಟೇ ಸಿಗುತ್ತೆ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ಗೌನ್ಸು, ಮೇನ್ ಬಂದು ಹುಡುಗಿರಿಗೆ ಗೌನ್ಸ್ ಇದೆಯಲ್ಲ ಸೊ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೀವು ಈ ಥರ ಕಲೆಕ್ಷನ್ಸ್ ಬೇರೆ ಎಲ್ಲಿ ನೋಡೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿ ಕಲೆಕ್ಷನ್ಸ್ಗಳನ್ನು ನೀವು ಇಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ಬ್ಯಾಂಗಲ್ಸ್ ಕೂಡ ನೀವು ಯಾವ ರೀತಿ ಬ್ಯಾಂಗಲ್ಸ್ ಹೇಳ್ತೀರಾ ಆ ಪ್ರತಿಯೊಂದು ಡಿಸೈನ್ಸ್ ಬ್ಯಾಂಗಲ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಥರ ಏನಾಗಿರುತ್ತೆ ಅಂದರೆ ಇನ್ನೊಂದು ವೀಕೆಂಡಲ್ಲಿ ಐ ಥಿಂಕ್ ಸೇಲ್ ಹಾಕಿರ್ತಾರೆ ಅಲ್ಲೇ. ಸೊ ಸೇಲ್ ಹಾಕಿರ್ತಾರೆ, ಸ್ವಲ್ಪ ರೀಸನೇಬಲ್ ಅಮೌಂಟಲ್ಲಿ ನೀವು ತೊಗೋಬೋದು ಅಂತಲೇ ಹೇಳ್ತೀನಿ ಐಟಮ್ಸ್ನೆಲ್ಲ. ಆಮೇಲೆ ಮಕ್ಕಳು ಬಟ್ಟೆ ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಚಿಕ್ಕ ಮಕ್ಕಳದ್ದು ಏನಾದರೂ ಇದ್ದರೆ ಸೊ ಡೈಲಿ ವೇರು ಪ್ರತಿಯೊಂದು ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ರೀಸನೇಬಲ್ ಆಗಿರುತ್ತೆ. ನೈಟೀಸು ಸಾರೀಸ್ ಕೂಡ ಸಿಗುತ್ತೆ. ಸೊ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಬೆಂಗಳೂರಿಗೆ ಬಂದು ಕಮರ್ಷಿಯಲ್ ಸ್ಟ್ರೀಟನ್ನು ವಿಸಿಟ್ ಮಾಡಿಲ್ಲ ಅಂತ ಶಾಪಿಂಗ್ ಏನಾದರೂ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ಮಸ್ಟ್ ವಿಸಿಟ್ ಟು ಕಮರ್ಷಿಯಲ್ ಸ್ಟ್ರೀಟ್ ಅಂತಲೇ ಹೇಳ್ತೀನಿ. ವೆರೈಟೀಸು ಕೂಡ ಹಾಗೆ ಇರುತ್ತೆ. ಬಟ್ ಇದನ್ನು ನಾವು ಒನ್ ಡೇಯಲ್ಲಿ ಮುಗ್ಸೋಕ್ಕಾಗಲ್ಲ. ಇಡೀ ನೀವು ಶಾಪಿಂಗ್ ಪ್ರತಿಯೊಂದನ್ನು ನೋಡಬೇಕಂತಂದರೆ ಒನ್ ಡೇ ಇಟ್ ರಿಕ್ವೈರ್ಸ್ 2 days ಅಂತಲೇ ಹೇಳ್ತೀನಿ. ಸೊ ನೀವು ಫಸ್ಟ್ ಡೇ ಬಂದುಬಿಟ್ಟು ಒಂದು ಕಡೆ ಶಾಪ್ ಮಾಡಿ, ಸೆಕೆಂಡ್ ಡೇ ಬಂದುಬಿಟ್ಟು ಇನ್ನೊಂದು ಕಡೆ ಮಾಡ್ಬೋದು. ಬಿಕಾಸ್ ಈ ಥರ ಗಲ್ಲಿ ಇರುತ್ತಲ್ಲ, ಸೊ ಆ ಕಡೆ ಎಲ್ಲ ನಾವು ಹೋಗಿಬಿಟ್ಟು ಶಾಪ್ ಮಾಡಿದರೆ ಎಲ್ಲ ಪ್ರತಿಯೊಂದು ವೆರೈಟೀಸು ಏನಿದೆ, ಎಷ್ಟು ಪ್ರೈಸ್ ಇದೆ ಸೊ ಅನ್ನೋದೆಲ್ಲ ನಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಸೈಡು ಕಮರ್ಷಿಯಲ್ ಸ್ಟ್ರೀಟ್ ಇದೆ. ಸೊ ಅಲ್ಲೇ ಸ್ವಲ್ಪ ಹತ್ತಿರನೇ ಶಿವಾಜಿನಗರ ಅಂತಿದೆ. ಸೊ ಅಲ್ಲಿ ಕೂಡ ಇನ್ನೂ ಐಟಮ್ಸ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸಿಗೋಕ್ಕಿಂತ ಇನ್ನೂ ಚೀಪಾಗಿ ಸೊ ರೇಟಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅವು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹುಡುಗಿಯರಿಗೆ ಇಯರಿಂಗ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ. ಈಗ ಈ ಥರ ಏನಾದರೂ ಬಟ್ಟೆ ಉಲನ್ ಬಟ್ಟೆಗಳು ಬೇಕಾಗಿದ್ದರೆ ಏನಾದರೂ ಹೊಲಿಬೇಕಂದ್ರೆ ಅವು ಕೂಡ ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ ಬ್ರೈಡಲ್ದು ಏನಾದರೂ ಲೈಕ್ ಇನ್ನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕು, ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಸೊ ಅಂಥ ಶಾಪ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಚೆನ್ನಾಗಿ ನೀವು ಸ್ಟಿಚ್ ಮಾಡಿಕೊಂಡು ಹೋಗ್ಬೋದು ಅಂತಲೇ ಹೇಳ್ತೀನಿ. ಸೊ ಅಲ್ಲಿಂದ ನೀವು ಈ ಸೈಡ್ ಬಂದುಬಿಟ್ರೆ, ಈ ಸೈಡ್ ಏನಂದರೆ ಅಲ್ಲೆಲ್ಲ ಗಲ್ಲಿ ಟೈಪು ಆ ಥರ ಎಲ್ಲ ಸಿಗ್ತಿತ್ತು. ಈ ಸೈಡ್ ಬಂದುಬಿಟ್ಟು ಈ ಸೈಡ್ ಬಂದುಬಿಟ್ರೆ ಪ್ರತಿಯೊಂದು ಲೈಕ್ ಟ್ರೆಂಡ್ಸ್ ಇದೆ, ಜೂಡಿಯೋ ಇದೆ, ಮತ್ತು ಪ್ರತಿಯೊಂದು ಏನಂತೀವನ್ನ ಬ್ರ್ಯಾಂಡೆಡ್ ಡ್ರೆಸ್ಸಸ್ಗಳೆಲ್ಲ ಈ ಏರಿಯಾದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಲೈಕ್ ಕ್ರಾಕ್ಸ್ ಆಗಿರ್ಬೋದು, ಸ್ಲೀಪರ್ಸ್ಗೆ ಸೊ ಸಖತ್ತಾಗಿದೆ ಅಂತ ಹೇಳ್ಬೋದು ಈ ಏರಿಯಾ ಕೂಡ. ಸೊ ಇನ್ನೊಂದೇನೆಂದರೆ ಇಲ್ಲಿ ದಿವಾಲಿ, ನ್ಯೂ ಇಯರ್ ಆ ಟೈಮಲ್ಲಿ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಸೊ ಆವಾಗ ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿಯೇ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಜುಡಿಯೋ ಕೂಡ ಇದೆ ಅಂತ ಹೇಳ್ಬೋದು. ಸೊ ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ಯಾರು ಸ್ಟ್ರೀಟ್ ಶಾಪಿಂಗ್ ಇಷ್ಟಪಡ್ತೀರಾ ಸೊ ಸ್ಟ್ರೀಟಲ್ಲಿ ಶಾಪ್ ಮಾಡ್ಬೋದು. ಸೊ ಯಾರು ಈ ಥರ ಟ್ರೆಂಡ್ಸಲ್ಲಿ ಲೈಕ್ ಹೋಗಿ ಇಷ್ಟಪಡ್ತೀರೋ, ಜುಡಿಯೋ, ಟ್ರೆಂಡ್ಸು, ಸೋಚ್ ಇದೆ, ಸೊ ಈ ಥರ ಎಲ್ಲ ಮಾಲ್ಗಳಲ್ಲಿ ಇಷ್ಟಪಡ್ತೀರಾ ಸೊ ಅವರೆಲ್ಲ ನೀವು ಹೋಗ್ಬಿಟ್ಟು ತೊಗೋಬೋದು ಅಂತ ಹೇಳ್ತೀನಿ ಬಟ್ಟೆ. ಸೊ ಎರಡೂ ಕೂಡ ಆಪ್ಷನ್ ಇದೆ ಅಂತ ಹೇಳ್ಬೋದು. ಲೈಕ್ ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲಿ ಮಾಡುವಂಥ ಆಪ್ಷನ್ಸ್ ಇರುತ್ತೆ ಈ ಸೈಡು. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ನಾವು ಮಾಡ್ಬೋದು.
ಸೊ ಇನ್ನೊಂದೇನಪ್ಪ ಅಂದರೆ ನೀವು ವಿಸಿಟ್ ಮಾಡ್ತೀರಾ ಅಂದರೆ ನೈಟ್ ಟೈಮ್ ವಿಸಿಟ್ ಮಾಡಬೇಕಂತೀನಿ. ಸೊ ನೈಟ್ ಟೈಮು ಈ ಥರ ಲೈಟಿಂಗ್ಸ್ನೆಲ್ಲ ನೋಡೋಕ್ಕೆ ಸೊ ಒಂಥರ ಲುಕ್ಕೇ ಚೇಂಜ್ ಇರುತ್ತೆ ಅಂತ ಹೇಳ್ಬೋದು ಕಮರ್ಷಿಯಲ್ ಸ್ಟ್ರೀಟು. ಸೊ ನಾವು ಎವ್ರಿ ವೀಕೆಂಡು ಕಮರ್ಷಿಯಲ್ ಸ್ಟ್ರೀಟ್ಗೆ ಬರ್ತೀವಿ. ಲೈಕ್ ಎಲ್ಲ ಇದನ್ನು ಎಂಜಾಯ್ ಮಾಡಿಕೊಂಡು ಒಂಥರ ವೇಯಲ್ಲಿ ಅಲ್ಲಿ ಹೋಗುವಂಥ ವೈಬನ್ನು ಎಂಜಾಯ್ ಮಾಡ್ಬೋದು. ಏನಾದರೂ ನಮ್ಮದೇ ಒಕೇಷನ್ ಇದ್ದಾಗ ಕೂಡ ನಾವು ಶಾಪ್ ಕೂಡ ಮಾಡ್ತೀವಿ ಅಂತ ಹೇಳ್ಬೋದು. ಲೈಕ್ ಹೇಳಿದೆಲ್ಲ ಟ್ರೆಂಡ್ಸು ಮಕ್ಕಳಿಗೆಲ್ಲ ಬಟ್ಟೆಗಳೆಲ್ಲ ಈ ಥರ ತೊಗೋತೀರಾ ಅಂತಂದರೆ ನೀವು ಈ ಸೈಡ್ ಬಂದು ಶಾಪಿಂಗ್ ಮಾಡ್ಬೋದು. ಇಲ್ಲ ನೀವು ನಾರ್ಮಲಾಗಿ ಎಲ್ಲ ತೊಗೋತೀರಾ ಅಂತಂದರೆ ಲೈಕ್ ಚೆಕ್ ಮಾಡ್ತೀರಾ ಪ್ರೈಸಸ್ ಎಲ್ಲ ಅಂದರೆ ಗಲ್ಲಿಗಳೆಲ್ಲ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಇದು ಚೆನ್ನಾಗಿದೆ. ಇದು ಕಿಡ್ಸ್ ವೇರ್ ಕಲೆಕ್ಷನ್ಸ್ ಏನು ತೋರಿಸಿದ್ನಲ್ಲ, ಇಲ್ಲಿ ಚೆನ್ನಾಗಿ ಕಿಡ್ಸ್ ವೇರ್ದೆಲ್ಲ ಸಖತ್ತಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಅಲ್ಲಿ ಕೆಲವೊಂದು ಶಾಪಿಂಗ್ ಮಾಡಿದ್ದೀನಿ. ಸೊ ಏನಪ್ಪ ಅಂದರೆ ನಾನು ಇವತ್ತು ಜಸ್ಟ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಅಷ್ಟೇ. ಸೊ ನಾನು ಏನಾದರೂ ಒಕೇಷನ್ಸ್ ಇದ್ದಾಗ ಶಾಪಿಂಗ್ ಮಾಡಿದ್ದೀನಿ. ದಿಸ್ ಈಸ್ ನಾಟ್ ಮೈ ಫಸ್ಟ್ ಟೈಮ್ ವಿಸಿಟ್ ಅಂತ ಹೇಳ್ಬೋದು. ಇಟ್ಸ್ ಎವ್ರಿ ವೀಕೆಂಡ್ ಬರ್ತಾನೆ ಇರ್ತೀವಿ. ಸೊ ಈ ಟೈಮು ನಾನು ಯೂಟ್ಯೂಬಲ್ಲಿ ಏಕೆ ವಿಡಿಯೋ ಮಾಡಿ ತೋರಿಸ್ಬಾರ್ದು. ಸೊ ಪ್ರತಿಯೊಂದು ಸೊ ನಿಮಗೂ ಗೊತ್ತಾಗುತ್ತೆ ಏನೆಲ್ಲ ಕಮರ್ಷಿಯಲ್ ಸ್ಟ್ರೀಟಲ್ಲಿದೆ, ಏನೆಲ್ಲ ಸಿಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಈ ಟೈಮು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡಿ. ಸೊ ಯೂಸ್ಫುಲ್ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ಅಂತಲೇ ಹೇಳ್ತೀನಿ. ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಮೈಸೂರು ಸ್ಯಾರಿ ಅಂತ. ಸೊ ಅದು ಕೂಡ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಅಲ್ಲಿ. ಸೊ ಅಲ್ಲಿ ಹೋಗಿ ನೀವು ಕೂಡ ಸ್ಯಾರಿಗಳನ್ನು ಚೆಕ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಮೈಸೂರು ಸ್ಯಾರಿ ಉದ್ಯೋಗ ನಿಮಗೆಲ್ಲ ಗೊತ್ತಿರುತ್ತಲ್ಲ. ಸೊ ಅದು ಕೂಡ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇದೆ. ಸೊ ಸ್ಯಾರಿ ಕಲೆಕ್ಷನ್ಸಲ್ಲಿ ಚೆನ್ನಾಗಿದೆ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಲೈಕ್ ಸ್ಯಾರೀಸ್ ಹೇಗಿದೆ ಅಂತ ಹೇಳಿ ತಗೋಬೋದು ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋದೊಳಗೆ ಇಷ್ಟನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಮತ್ತೆ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಮತ್ತು ಆ ಸೈಡೆಲ್ಲ ಅಂತಂದರೆ ಸೊ ನಾನು ನಿಮಗೆ ಆವಾಗ ತೋರಿಸ್ತೀನಿ ಹೇಗೆಲ್ಲ ಏನೆಲ್ಲ ಇದೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅನ್ನೋದನ್ನು ಮತ್ತೆ ನಿಮಗೆ ಇನ್ನೊಂದು ವಿಡಿಯೋಲಿ ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಸೊ ಈ ಸೈಡು ನಾವು ಇಷ್ಟೊಂದು ನೋಡಿಕೊಂಡು ಸೊ ಮತ್ತೆ ನಾವು ಬ್ಯಾಕ್ ಹೋಗಿದ್ವಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ವೆಸ್ಟ್ ಸೈಡ್ ಕಾಣ್ತಾ ಇದೆಯಲ್ಲ, ಸೊ ದಟ್ ಈಸ್ ದ ಮೇನ್ ಸ್ಪಾಟ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ನೀವು ಅಲ್ಲೆಲ್ಲ ಹೋಗ್ಬೋದು, ಹೋಗಿ ಮತ್ತೆ ಅಲ್ಲಿ ರೀಚ್ ಆಗ್ತೀರಾ ಅಂತಲೇ ಹೇಳ್ಬೋದು. ಸೊ ಈ ಥರ ಸ್ಯಾರೀಸ್ ಕೆಳಗೆ ಬೆಲ್ಟ್ಗಳೇನಾದರೂ ಬೇಕಾಗಿದ್ದರೆ ಅದು ಕೂಡ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅವರು. ಸೊ ನಾವು ಸ್ವಲ್ಪ ಬಾರ್ಗೇನ್ ಮಾಡಿಬಿಟ್ಟು ಕಡಿಮೆ ರೇಟಿಗೆ ತೊಗೋಬೋದು ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ಇರ್ತಾವಲ್ಲ ಫಿಕ್ಸ್ಡ್ ಪ್ರೈಸ್ ಅಂತ ಇರ್ತಾವಲ್ಲ 300 250. ಸೊ ಅವನ್ನೆಲ್ಲ ಬಾರ್ಗೇನ್ ಮಾಡಿದ್ರೆ ಅವ್ರು ಕೊಡೋಲ್ಲ. ಸೊ ಅವನ್ನೆಲ್ಲ ನಾವು ಯಾವ್ದು ರೇಟ್ ಇದೆ ಆ ರೇಟಿಗೆ ತೊಗೋಬೇಕಾಗುತ್ತೆ. ಸೊ ಫಿಕ್ಸ್ಡ್ ಪ್ರೈಸ್ ಇರಲ್ಲಲ್ವ, ಆ ಥರ ಇದ್ದಿದ್ದೆಲ್ಲ ಐಟಮ್ಸ್ನೆಲ್ಲ ಸ್ವಲ್ಪ ನೀವು ಬಾರ್ಗೇನ್ ಮಾಡಿದರೆ ಒಂದಿಷ್ಟು 50-100 ರೂಪೀಸ್ ಕಮ್ಮಿ ಮಾಡ್ತಾರೆ, ಜಾಸ್ತಿ ಏನು ಕಡಿಮೆ ಮಾಡಲ್ಲ. ಸೊ ಅಲ್ಲಿಂದ ಇದು ವೆಸ್ಟ್ ಸೈಡ್ ಮಾಲು ಕೂಡ ನೀವು ವಿಸಿಟ್ ಮಾಡ್ಬೋದು. ಅಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳು ಕೂಡ ಸಖತ್ತಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದೇನೆಂದರೆ ಕೋಕ್ಸಿ ಇದೆಯಲ್ಲ ಕೋಸ್ಕಿ ಅಂತ, ಇದು ಸಖತ್ತಾಗಿದೆ. ಇಲ್ಲಿ ಬ್ರೈಡಲ್ ಕಲೆಕ್ಷನ್ಸ್ ನೋಡೋಕ್ಕೆ ಸಾಲದು, 2 ಕಣ್ಣುಗಳು ಅಷ್ಟೊಂದು ಸಖತ್ತಾಗಿ ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲೇನಾದರೂ ವೆಡ್ಡಿಂಗ್ ಏನಾದರೂ ಇದ್ದರೆ ಸೊ ಆ ಪ್ಲೇಸನ್ನು ನೀವು ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ಹೋಗಿ ಅಲ್ಲಿ ಬ್ರೈಡಲ್ ಗೌನ್ಸ್ ಆಗಿರ್ಬೋದು, ಲೆಹೆಂಗಾಸ್ ಇರ್ಬೋದು, ಅನ್ಸ್ಟಿಚ್ಡ್ ಇರುತ್ತೆ. ಸೊ ಎಲ್ಲ ನೀವು ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಬೋದು ಅಂತಲೇ ಹೇಳ್ತೀನಿ, ಚೆನ್ನಾಗಿರುತ್ತೆ. ಅಟ್ ಲಾಸ್ಟ್ ನಾವು ಇಲ್ಲಿ ವೆಸ್ಟ್ ಸೈಡ್ ಮಾಲ್ ಎದುರುಗಡೆ ಪಾನಿಪುರಿ ಸೆಂಟರ್ ಇದೆ. ಸೊ ಅಲ್ಲಿ ಪಾನಿಪುರಿ ತಿಂದ್ಕೊಂಡು ಸೊ ಮನೆಗೆ ಹೋದ್ವಿ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತ ಅಂದ್ಬಿಟ್ಟು ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದರೆ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಹಾಗೆ ಅದ್ರ ಪಕ್ಕನೇ ಡ್ರೆಸ್ ಕಲೆಕ್ಷನ್ಸು ಕೂಡ ಚೆನ್ನಾಗಿತ್ತು. ಸೊ